ನೀವ್ಯಾಕೆ ಎಲ್ಲದರಲ್ಲೂ ಕೂಡ ಸೆಂಟ್ರಲ್ ಬರ್ತೀರಾ, ಮಧ್ಯದಲ್ಲಿ ಮಾತಾಡ್ತೀರಾ ಅಂತ ಕೇಳ್ತಾರೆ. ಎಲ್ರಿಗೂ ಸೇರ್ಸೆ ಅಲ್ವಾ ಹೇಳಿದ್ದು, ನಿಮ್ ಎಲ್ರಿಗೂ ಕೂಡ ತಿನ್ಸ್ಬೇಕು ಅಂದ್ರೆ ನಮಗೇನು ತೆವಲ ಅಂತ ಹೇಳಿದ್ದು ರಘು ಅವ್ರು ಎಲ್ರಿಗೂ ಸೇರ್ಸೆ ಹೇಳಿದ್ದು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡಿದ್ದು. ಹೌದು, ಮಾತಾಡ್ಬೇಕು, ಪ್ರತಿಯೊಂದರಲ್ಲೂ ಕೂಡ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಅಶ್ವಿನಿ ಅವರು ಎಲ್ಲಾ ವಿಚಾರದಲ್ಲೂ ಸರಿ ತಪ್ಪು ಅಂತ ಹೇಳ್ತಾರೆ. ಬಟ್ ಈ ರೀತಿ ಅಂದಾಗ ಯಾರಾದ್ರೂ ಒಬ್ಬರಾದ್ರೂ ಇಲ್ಲಿ ಮಾತಾಡ್ಬೇಕು. ಅದಕ್ಕೆ ರಜತವ್ರಿಗೂ ಕೂಡ ಇಲ್ಲಿ ಕೋಪ ಬಂತು. ಬಟ್ ಅದನ್ನ ತೋರಿಸಿಲ್ಲ. ಅಶ್ವಿನಿ ಅವ್ರು ಮಾತಾಡೋದನ್ನ ಏನಕ್ಕೆ ತೋರಿಸಿದ್ದಾರೆ ಅಂತಂದ್ರೆ, ರಘು ಅವ್ರ ಜೊತೆ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಜೋಡಿಯಾಗೂ ಕೂಡ ಇಲ್ಲಿ ಆಟ ಆಡಿದ್ರು. ಅದಕ್ಕೆ ತೆವಲು ಗಿವ್ಲು ಅಂತಂದ್ರೆ ಯಾರಿಗಾರು ಕೋಪ ಬಂದೇ ಬರುತ್ತಲ್ವಾ, ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಕೋಪ ಬಂದೇ ಬರುತ್ತೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಕೇಳೋದು. ರಜತ್ ಅವ್ರು ಇಮಿಡಿಯೇಟ್ ಆಗಿ ಕೂಡ ಇಲ್ಲಿ ಹೇಳ್ತಾರೆ. ರಘು ಅವ್ರದ್ದು ಅಶ್ವಿನಿ ಅವ್ರದ್ದು ಈ ಒಂದು ಜಗಳ ಆಗಿದ ತಕ್ಷಣನೇ ಇಲ್ಲಿ ರಜತ್ ಅವರು ಏನೋ ಮಾತಾಡ್ತಾರೆ ನೋಡಿ. ಇದಿಷ್ಟು ಮುಗಿದ್ಮೇಲೆ ರಜತ್ ಅವ್ರು ಸೆಂಟ್ರಲ್ ಮಾತಾಡಿರೋದು. ಬಟ್ ಪ್ರೋಮೋದಲ್ಲಿ ತೋರಿಸಿರೋದು 25 ಸೆಕೆಂಡ್. ಯಾರ್ಯಾರು ಏನ್ ಮಾತಾಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಲೈವ್ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದ್ರದ್ದು ಏನಾದ್ರು ಅಪ್ಡೇಟ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ರಜತ್ ಅವ್ರು ಹೇಳ್ತಾರೆ, ಅವ್ರಿಗೆ ಬೇಕಾ ಅವ್ರು ತಿನ್ಲಿ, ನಮಗ್ ಬೇಕಾ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಶ್ವಿನಿ ಅವ್ರು ಸುಮ್ಮನೆ ಇರಲ್ಲ, ಎಲ್ರು ಪಾಲನ್ನು ಕೂಡ ತಿಂದ್ಬಿಡಿ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ರಿಗೂ ಕೊಟ್ಟಿರೋದ್ರೆ ನೀವೇ ತಿಂದ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ. ರಜತ್ ಅವ್ರಿಗೆ ನಾರ್ಮಲ್ ಆಗಿ ಫಸ್ಟಿಗೆ ಅತಿಥಿಯಾಗಿ ಮನೆಗೆ ಬಂದಾಗ ಈ ತರ ಒಂದು ಊಟದ ವಿಚಾರಕ್ಕೆ ಗಿಲ್ಲಿಯೋ ತಮಾಷೆ ಮಾಡಿಕ್ಕೆ ಕೋಪ ಬಂದಿತ್ತು. ಇನ್ನು ಅಶ್ವಿನಿ ಅವ್ರು ಈ ರೀತಿ ಹೇಳಿದ್ರೆ ಕೋಪ ಬರದೇ ಇರುತ್ತಾ. ಅದಕ್ಕೆ ಇಲ್ಲಿ ರಜತ್ ಅವ್ರು ಕೂಡ ಇಲ್ಲಿ ಹೇಳೋದು, ಅವ್ರ ಪಾಲನ್ನು ಕೂಡ ನಾವೇ ತಿಂತಿದೀವಿ ಅಂತ ಅಂದ್ಬಿಟ್ಟು ಅನ್ನಿಸ್ಕೊಳಕ್ಕೆ ನಮಗೇನ್ ತೆವಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವರು ಕೂಡ ಅದೇ ಸೇಮ್ ರಘು ಅವ್ರು ಏನ್ ವರ್ಡ್ನ ಯೂಸ್ ಮಾಡಿದ್ರು ಇಲ್ಲಿ ರಜತ್ ಅವರು ಕೂಡ ಅದನ್ನೇ ಇಲ್ಲಿ ಯೂಸ್ ಮಾಡಿದ್ರು. ಫಸ್ಟೇ ಇಲ್ಲಿ ರಘು ಅವರು ಎಲ್ರಿಗೂ ಹೇಳ್ದಾಗೆ ಬಿಡ್ಲಿಲ್ಲ ಅಶ್ವಿನಿ ಅವರು, ಸ್ವಲ್ಪ ವಾಯ್ಸ್ ರೇಸ್ ಮಾಡ್ಬಿಟ್ಟು ಮಾತಾಡಿದ್ರು. ಇನ್ನು ರಜತ್ ಅವ್ರು ಹೇಳಿದ್ರೆ ಬಿಡ್ತಾರ, ತುಂಬಾ ದೊಡ್ಡ ಜಗಳನೇ ಆಗಿದೆ. ಮೇನ್ ಆಗಿ ಈ ವೀಕು ಅಬ್ಸರ್ವ್ ಮಾಡ್ತಾ ಬಂದ್ರೆ ಯಾರ ಬಾಯಲ್ಲೂ ಕೂಡ ಅಷ್ಟೊಂದು ಈ ರೀತಿಯಾದ ಕೆಟ್ಟ ಪದಗಳು ಬಂದಿರಲಿಲ್ಲ, ಪದ ಬಳಕೆ ಆಗಿರ್ಲಿಲ್ಲ. ಒಂದ್ ಸ್ವಲ್ಪ ಏಕವಚನ ಅದು ಇದು ಅಂತ ಬಂದಿತ್ತು. ಬಟ್ ಇಷ್ಟೊಂದು ಓವರ್ ಆಗಿ ಇಷ್ಟೊಂದು ಇದಾಗಿ ರಿಯಾಕ್ಟ್ ಮಾಡಿರ್ಲಿಲ್ಲ ಯಾರು ಕೂಡ. ಕಿಚ್ಚನ ಪಂಚಾಯಿತಿಯಲ್ಲಿ ನೋಡ್ಬೇಕು ಅಂದ್ರೆ ಯಾವ ವಿಚಾರನೂ ಕೂಡ ಬರಲ್ಲ.